ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋದಲ್ಲಿ ನಾನು TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. 1968ರಲ್ಲಿ ಭಾರತ ಡಿಜಿಟಲೀಕರಣದತ್ತ ಮುಖ ಮಾಡುತ್ತಿತ್ತು. ಇದನ್ನು ಸದುಪಯೋಗ ಮಾಡಿಕೊಂಡ ಟಾಟಾ ಸನ್ಸ್ ಒಂದು ಹೊಸ ಪ್ರಯೋಗವನ್ನು ಮಾಡಲು ಮುಂದಾಯಿತು. ಅದುವೇ TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಎಂಬ ಒಂದು ಸಣ್ಣ ಕಂಪನಿಯನ್ನು ಆರಂಭಿಸಿತು. ಅದು ಸಣ್ಣದಾಗಿ ಆರಂಭವಾದರೂ ಶೀಘ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಸಂಸ್ಥೆಯಾಗಿ ಬೆಳೆಯಿತು. 1970ರ ದಶಕದಲ್ಲಿ ಸಾಫ್ಟ್ವೇರ್ ರಫ್ತು ಕೆಲಸವನ್ನು ಆರಂಭಿಸಿದ TCS ಭಾರತದಿಂದ ಸಾಫ್ಟ್ವೇರ್ ರಫ್ತು ಮಾಡಿದ ಮೊದಲ ಕಂಪನಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಬೇರೆ ದೇಶಕ್ಕೆ ರಫ್ತು ಮಾಡಿದ್ದರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಸೆಮ್ಕಾಮ್ ಟ್ರೇಡಿಂಗ್ ಎಕ್ಸ್ಚೇಂಜ್ ಮತ್ತು ಜೋಹಾನ್ಸ್ಬರ್ಗ್ನ ಆಫ್ಶೋರ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ಸ್ವಯಂಚಾಲಿತ ಮಾಡುವುದರಲ್ಲಿ TCSನ ಪಾತ್ರ ಬಹುದೊಡ್ಡದಿದೆ. 1981ರಲ್ಲಿ ಭಾರತದ ಮೊದಲ ಡೆವಲಪ್ಮೆಂಟ್ ಸೆಂಟರನ್ನು ಸಹ TCS ಸ್ಥಾಪನೆ ಮಾಡಿದೆ. ಇದರಿಂದ TCSನ ಹೆಸರು ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡದಾಗಿ ನಿಂತಿರುತ್ತದೆ. ಹೀಗೆ 2000ರ ದಶಕದಲ್ಲಿ TCS ತನ್ನ IPOಗೆ ಬಂದಿರುತ್ತದೆ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಗೆ ಬಂದ ನಂತರ ಅದು ಸಾರ್ವಜನಿಕ ಕಂಪನಿಯಾಗಿ ಹೊರಹೊಮ್ಮುತ್ತದೆ. 2020ರ ವೇಳೆಗೆ TCS ವಿಶ್ವದ ಅತ್ಯಮೂಲ್ಯ ಸೇವಾ ಕಂಪನಿಯಾಗಿ ಬೆಳೆದಿರುತ್ತದೆ ಮತ್ತು 46 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. TCS ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಭಾರತದ ಏಳಿಗೆಗೆ ಕೊಡುಗೆಯನ್ನು ಕೊಟ್ಟಿದೆ. TCSನಲ್ಲಿ ಇಂದಿಗೆ ಸರಿಸುಮಾರು 6 ಲಕ್ಷ ಉದ್ಯೋಗಿಗಳು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಹೀಗೆ TCS ತನ್ನ ಲಾಭಾಂಶವನ್ನು ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಡೆಸುತ್ತಾ ಬಂದಿದೆ. ಹೀಗೆ ತಂತ್ರಜ್ಞಾನವು ಮುಂದುವರೆದಂತೆ ಇಂದು AI ಜಮಾನ ಶುರುವಾಗಿದೆ. ಆದ್ದರಿಂದ 2025ರಲ್ಲಿ TCS ಸರಿಸುಮಾರು 12,500 ಉದ್ಯೋಗಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. TCSನ ಮುಂದಿನ ಸವಾಲುಗಳು AI ಮತ್ತು ಆಟೋಮೇಷನ್ನ ಜೊತೆಗೆ ಬೆಳೆಯುತ್ತಾ ತನ್ನ ಉದ್ಯೋಗಿಗಳನ್ನು ಅದರ ಮೇಲೆ ತರಬೇತಿಗಳನ್ನು ಮಾಡುವುದು. ಹೀಗೆ TCS 1968ರಲ್ಲಿ ಒಂದು ಸಣ್ಣ ಕಂಪನಿಯಾಗಿ ಪ್ರಾರಂಭವಾಗಿ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಮೂಲ್ಯವಾದ IT ಕಂಪನಿಯಾಗಿ ಬೆಳೆದಿದೆ ಮತ್ತು ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಮತ್ತು ಇಂದಿನ TCSನ ವ್ಯಾಲ್ಯೂ $128 ಬಿಲಿಯನ್ ಹೀಗೆ TCS ಒಂದು ಸಣ್ಣ ಕಂಪನಿಯಾಗಿ ಶುರುವಾಗಿ ಹೇಗೆ ದೊಡ್ಡದಾಗಿದೆ ಎಂದರೆ ಅದನ್ನು ಊಹಿಸಲು ಅಸಾಧ್ಯ. ಹೀಗೆ ನಿಮಗೆ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳು ಬೇಕೆಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮಗೆ ಒಂದು ಸಂದೇಹ ಬಂದಿರ್ಬೋದು ಟಾಟಾ ಸನ್ಸ್ ಅಂದರೆ ಏನು ಅಂತ. ಅದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.